ಪ್ರಧಾನಿ ನಿವಾಸ ಮುತ್ತಿಗೆ ಹಾಕೋದಕ್ಕೆ ಹೋದಾಗ ಅವರನ್ನೇ ಎತ್ತಾಕೊಂಡು ಹೋದರು. ಅವ್ರ ಮೂಗಲ್ಲೂ ಕೂಡ ರಕ್ತ ಬಂತು. ಒಟ್ಟಾರೆ ಇಡೀ ವಿದ್ಯಾರ್ಥಿ ಚಳವಳಿಯಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ಬಿಟ್ಟು ಅಂತರವನ್ನು ಕಾಯ್ದುಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿ ಚಳವಳಿಯನ್ನು ರಾಜಕೀಯ ಮಾಡಬಾರ್ದು ಅನ್ನುವಂಥ ದೃಢ ನಿರ್ಧಾರ ಮತ್ತು ದೂರದೃಷ್ಟಿ ಕೋನ ಇರೋದರಿಂದ ರಾಹುಲ್ ಗಾಂಧಿ ನಿಸ್ವಾರ್ಥ ನಾಯಕ ಅನ್ನುವಂಥ ನಂಬಿಕೆ ಯೂತ್ಸ್ಗಳ ಮನಸ್ಸಿಗೆ ಬಂದಿದೆ. ಹಾಗಾಗಿ 2026ರ ಮೂಡ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಪರವಾಗಿದೆ. ಈಗ ಎಲೆಕ್ಷನ್ ಆದರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ, ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ನರೇಂದ್ರ ಮೋದಿಗಿಂತ ನಮಗೆ ಯೂತ್ ಐಕಾನ್ ರಾಹುಲ್ ಗಾಂಧಿಯವರು ಮಾತ್ರ ಅನ್ನಿಸ್ತಾರೆ ಅನ್ನೋದೇ ಈ ಒಟ್ಟಾರೆ ಸರ್ವೆಯ ರಿಪೋರ್ಟ್. ಅಸಲಿಯತ್ತು. ಹಲೋ ನಮಸ್ಕಾರ. ಮೂಡ್ ಆಫ್ ದ ನೇಷನ್, ಮೂಡ್ ಆಫ್ ಇಂಡಿಯಾ 2026. ಭಾರತ ದೇಶದ ಮೂಡ್ ಹೇಗಿದೆ? ಭಾರತ ದೇಶದ ಯೂತ್ಸ್ಗಳ ಮೂಡ್ ಹೇಗಿದೆ? ಪೊಲಿಟಿಕಲ್ ಅಬ್ಸರ್ವೇಷನ್ ಹೇಗಿದೆ? ನರೇಂದ್ರ ಮೋದಿಯವರ ಹವಾ ಕಳೆದ 12 ವರ್ಷಗಳಲ್ಲಿ ಹಾಗೇ ಇದೆಯಾ, ಇಲ್ಲ ಕುಸ್ತೋಗಿದೆಯಾ? ರಾಹುಲ್ ಗಾಂಧಿ ಪಪ್ಪು 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 ಅಂತ ಕರಿತಾ ಇದ್ರು. ರಾಹುಲ್ ಗಾಂಧಿ ನಿಜಕ್ಕೂ ಪಪ್ಪುನ ಅಥವಾ ಮೂಡ್ ಆಫ್ ಇಂಡಿಯಾ 2026 ಈ ಹೊತ್ತಿಗೆ ಮೋದಿಯವರಿಗಿಂತ ಜನಪ್ರಿಯರಾಗಿದ್ದಾರಾ? ಯುವ ಜನರ ದೃಷ್ಟಿಯಲ್ಲಿ ನರೇಂದ್ರ ಮೋದಿ ಇವತ್ತು ಏನಾಗಿ ಉಳ್ಕೊಂಡಿದ್ದಾರೆ, ರಾಹುಲ್ ಗಾಂಧಿ ಏನಾಗಿ ಹೋಗಿದ್ದಾರೆ? ಪೋಲ್ ಟ್ರ್ಯಾಕ್ ಅಂತ ಹೇಳಿಬಿಟ್ಟು ದೆಹಲಿ ಮೂಲದ ಒಂದು ಸಂಸ್ಥೆ ನಡೆಸಿದ ಸಮೀಕ್ಷೆ ಹೆಸರು ಮೂಡ್ ಆಫ್ ಇಂಡಿಯಾ 2026. ಜಂತರ್ ಮಂತರ್ ಹೋರಾಟ, ರಾಂಚಿ ಹೋರಾಟ, ಭಾರತ ದೇಶದ ಅನೇಕ ನಗರಗಳಲ್ಲಿ ನಡೆಯುತ್ತಿರುವಂತಹ ವಿದ್ಯಾರ್ಥಿಗಳ ಚಳವಳಿ, ಸಂಘರ್ಷ, ಪ್ರತಿಭಟನೆ, ರಕ್ತ ಕಿತ್ತು ಬರೋ ಥರ ಹೊಡೆದಿದ್ದು, ಕಡೆಗೆ ನರೇಂದ್ರ ಮೋದಿಯವರೇ ಸತತ 4 ಬಾರಿ ಫೇಸ್ಬುಕ್ ಲೈವ್ ಬಂದು ಒಂದು ವಾರದಲ್ಲಿ ಗೊಳೋ ಅಂತ ದುಃಖವನ್ನು ತೋಡ್ಕೊಂಡಿದ್ದು, ಯುವಕರಿಗೆ ಒಂದಿಷ್ಟು ಸ್ಫೂರ್ತಿ ತುಂಬ ಮಾತುಗಳನ್ನು ಆಡಿದ್ರು. ನನ್ನ ಅಮ್ಮನಿಗೆ ಬೈದ್ರಿ, ನಿಮಗೆ ನಾನು ಕ್ರಮ ತಗೊಳ್ಳಲ್ಲ ಅಂತ ಹೇಳಿ ಬೈದಿದ್ದನ್ನು ನೆನಪಿಟ್ಟುಕೊಂಡಿದ್ದೇವೆ. ಕ್ರಮ ತೆಗೆದುಕೊಳ್ಳಲ್ಲ ಅನ್ನುವ ಮೂಲಕ ನಿಮ್ಮನ್ನು ಅಬ್ಸರ್ವೇಷನಲ್ಲಿ ಇಟ್ಟಿದ್ದೇವೆ ಅನ್ನುವಂಥ ಮಾಹಿತಿಯನ್ನು ಒಂದು ರೀತಿಯ ಬೆದರಿಕೆಯ ಮಾಹಿತಿಯನ್ನು ಕೊಟ್ಟರು ಅನ್ನುವಂಥ ಚರ್ಚೆ ಕೂಡ ನಡೀತಾ ಇದೆ. ಜಂತರ್ ಮಂತರಲ್ಲಿ ಅಭಿಜಿತ್ ದೀಪ್ಗೆ ಮೇಲೆ ಕಪ್ಪು ಮಸಿ ಅಂದರೆ ಹಿಂಗೆ ಕರೆಸಿದ್ರಿ. ಆಮೇಲೆ ರಾಂಚಿಯಲ್ಲಿ ನೇಹಾ ಬೋರಾ, ಐಸಾ AISA ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷೆ, ಏನು ಹೆಸರು, ನೇಹಾ ಬೋರಾ, ಅವ್ರ ಮೇಲೂ ಕೂಡ ಇಂಕನ್ನು ಎರಚುವಂಥ ಕೆಲಸವನ್ನು ಒಬ್ಬ ಮಾಡ್ದ. ಜೈ ಶ್ರೀರಾಮ್ ಅಂತೇಳಿ ಕೂಗಿ ಮಾಡ್ದ. ಆತನ ಗೆಜ್ಜೆಗಳನ್ನು ಅದರಿ ಹೋಗುವಂತೆ ಬಡ್ದಿರೋ ವಿಚಾರ ನಿಮಗೆ ಗೊತ್ತೇ ಇದೆ. ಅದೇನೇ ಇರಲಿ, ಇವೆಲ್ಲವನ್ನು ಗಮನಿಸಿದ ದೆಹಲಿ ಮೂಲದ ಪೋಲ್ ಟ್ರ್ಯಾಕರ್ ಸಂಸ್ಥೆ ಮೂಡ್ ಆಫ್ ಇಂಡಿಯಾ 2026 ಅಂತ ಒಂದು ಸರ್ವೆ ಮಾಡಿತು. ಪೋಲ್ ಟ್ರ್ಯಾಕರ್ ಸಂಸ್ಥೆ ಸುಮಾರು 4,35,451 ಯೂತ್ಸ್ಗಳನ್ನು ಈ ಸರ್ವೆಗೆ ಬಳಸ್ಕೊಳ್ತು. ತುಂಬ ರಚನಾತ್ಮಕ ಪ್ರಶ್ನೆಗಳನ್ನು ಕೇಳಿತು. ಮೊದಲನೇ ಪ್ರಶ್ನೆ, ಈಗ ಎಲೆಕ್ಷನ್ ಆದರೆ ಪ್ರಧಾನಿ ಹುದ್ದೆಗೆ ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ಅಂತ. 58% ಯೂತ್ಸು ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ರು. 42% ಜನ ನರೇಂದ್ರ ಮೋದಿಯವರೇ ಪ್ರಧಾನಿ ಆಗಲಿ ಅಂತ ಹೇಳಿದ್ರು. ಎರಡನೇ ಪ್ರಶ್ನೆ, ಯುವಕರು ತಮ್ಮ ಭವಿಷ್ಯಕ್ಕಾಗಿ ಯಾವ ನಾಯಕನನ್ನು ಬಯಸ್ತೀರಿ ಅಂತ ಕೇಳಿದಾಗ ರಾಹುಲ್ ಗಾಂಧಿ ಪರ 69% ಯೂತ್ಸ್ಗಳು ಮಾತನಾಡಿದ್ದಾರೆ. ನರೇಂದ್ರ ಮೋದಿ ಪರ 23% ಮಾತ್ರ ಯುವಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಹಾಗೆ ಪ್ರಾದೇಶಿಕ ನಾಯಕರು 2%, ಇತರರು 6%. ಅದಾದಮೇಲೆ ಯುವಕರಿಗೆ ಜನಪ್ರಿಯ ನಾಯಕರು ಯಾರು? ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಸೇರಿದಾಗ ಒಂದಿಷ್ಟು ಪ್ರಾದೇಶಿಕ ನಾಯಕರುಗಳ ಲಿಸ್ಟನ್ನು ಯೂತ್ಸ್ ಮುಂದಿಟ್ಟು ನಿಮ್ಮ ದೃಷ್ಟಿಯಲ್ಲಿ ಜನಪ್ರಿಯ ನಾಯಕರು ಯಾರು ಅಂತ ಕೇಳಿದ್ರು. 58% ಯೂತ್ಸ್ ರಾಹುಲ್ ಗಾಂಧಿ ನಮ್ಮ ಜನಪ್ರಿಯ ನಾಯಕ ಅಂತ ಹೇಳ್ತಾರೆ. 36% ಯೂತ್ಸ್ ನರೇಂದ್ರ ಮೋದಿ ಪರವಾಗಿ ಓಟನ್ನು ಹಾಕ್ತಾರೆ. ನಿಮ್ಮ ಓಟ್ ಅಂತ ತಗೊಳ್ಳಿ, ಅವ್ರ ಪರ ನಮ್ಮ ಅಭಿಪ್ರಾಯ, ನಮಗೆ ನರೇಂದ್ರ ಮೋದಿನೇ ಬೇಕು ಅಂತ 36% ಜನ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 6% ನರೇಂದ್ರ ಮೋದಿನೂ ಬೇಡ, ರಾಹುಲ್ ಗಾಂಧಿನೂ ಬೇಡ, ನಮಗೆ ಬೇರೆ ಲೀಡರ್ಗಳು ಬೇಕು, ಕೇಜ್ರಿವಾಲು, ಯಾವ್ಯಾವುದೋ ವಾಲ್ಗಳು ಬೇಕು ಅಂತ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಹಾಗೆ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಅಂತೇಳಿ ಪೋಲ್ ಟ್ರ್ಯಾಕರ್ ಪ್ರಶ್ನೆಯನ್ನು ಕೇಳಿದೆ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದಾರಂತ 43% ಯೂತ್ಸ್ ಆನ್ಸರ್ ಮಾಡಿದ್ರೆ 47% ಯುವಕರು ಅಂದರೆ ಯೂತ್ಸು ಚೆನ್ನಾಗಿಲ್ಲಪ್ಪ, ರಾಹುಲ್ ಗಾಂಧಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಈ ಒಂದು
ಪ್ರಶ್ನೆಯಲ್ಲಿ ರಾಹುಲ್ ಗಾಂಧಿಯವರಿಗೆ ಭಾರಿ ಹಿನ್ನಡೆಯಾಗಿದೆ. ಮಿಕ್ಕೆಲ್ಲ ವಿಚಾರದಲ್ಲೂ ನರೇಂದ್ರ ಮೋದಿಯವರನ್ನು ಹಿಂದಿಕ್ಕಿ ರಾಹುಲ್ ಗಾಂಧಿಯವರು ಸೈ ಎನಿಸ್ಕೊಂಡಿದ್ದಾರೆ. ಹಾಗೆ ಇದೇ ಯೂತ್ಸ್ ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಈ ಕ್ಷಣಕ್ಕೆ ಚುನಾವಣೆ ಆದರೆ ಯಾರು ಅಧಿಕಾರಕ್ಕೆ ಬರ್ಬೋದು ಅಂತ. ಇಂಡಿಯಾ ಒಕ್ಕೂಟ, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ನಿಮಗೆ ಗೊತ್ತಿದೆ, 280 ಸ್ಥಾನಗಳನ್ನು ಪಡ್ಕೋತಾರೆ. ಇತರರು 23 ಸ್ಥಾನಗಳನ್ನು ಪಡ್ಕೋತಾರೆ. NDA ಒಕ್ಕೂಟ, BJP ಅಲ್ಲ, NDA ಒಕ್ಕೂಟ ಕೇವಲ 240 ಸ್ಥಾನಕ್ಕೆ ಕುಸಿಯಲಿದೆ ಅಂತ ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ. ಈ ಪೋಲ್ ಟ್ರ್ಯಾಕರು, ಸಿ ವೋಟರ್, ಆಕ್ಸಿಸ್ ಮೈ ಇಂಡಿಯಾ, ಲೋಕ್ನೀತಿ, CSDSನಂತಹ ದೊಡ್ಡ ಸ್ಥಾಪಿತ ಸರ್ವೆ ಸಂಸ್ಥೆಗಳಿಗಿಂತ ಹೊಸ್ತು ಮತ್ತು ಚಿಕ್ಕದು. ಇದರ ಸರ್ವೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ, ವಿಶೇಷವಾಗಿ ಎಕ್ಸ್ನಲ್ಲಿ ಹೆಚ್ಚು ಪ್ರಚಾರ ಪಡಿತವೆ. ಆದರೆ ಕೆಲವು ಸರ್ವೆಗಳು, ಉದಾಹರಣೆಗೆ ರಾಹುಲ್ ಗಾಂಧಿಗೆ ಹೆಚ್ಚು ಬೆಂಬಲ ತೋರಿಸೋದು ಇತರ ಪ್ರಮುಖ ಸಂಸ್ಥೆಗಳ ಫಲಿತಾಂಶಗಳಿಗಿಂತ ಭಿನ್ನವಾಗಿದೆ. ಇದೇ ಪೋಲ್ ಟ್ರ್ಯಾಕರ್ 2023ರ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಸ್ಪಷ್ಟವಾದಂತಹ ಸರ್ವೆಯನ್ನು ನಡೆಸಿತ್ತು. ಪೋಲ್ ಟ್ರ್ಯಾಕರ್ ಅವರ ಅಂತಿಮ ಅಭಿಪ್ರಾಯ ಸಮೀಕ್ಷೆ ಎಕ್ಸಿಟ್ ಪೋಲ್ ಕಾಂಗ್ರೆಸ್ 59ರಿಂದ 69, BRS 39ರಿಂದ 43, BJP 4ರಿಂದ 5 ಸ್ಥಾನಗಳನ್ನು ಗೆಲ್ಲುತ್ತೆ, AIMIM 2ರಿಂದ 5 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ತನ್ನ ಸರ್ವೆಯಲ್ಲಿ ಹೇಳಿತ್ತು. ಫಲಿತಾಂಶ ಕೂಡ ಹೆಚ್ಚು ಕಮ್ಮಿ ಹತ್ತಿರದಲ್ಲೇ ಇತ್ತು. ಕಾಂಗ್ರೆಸ್ಸು 64 ಸ್ಥಾನಗಳನ್ನು ಗೆದ್ದು ಅಲ್ಲಿ ಅಧಿಕಾರವನ್ನು ಹಿಡಿತು. ಇವ್ರು ಕೊಟ್ಟಿದ್ದು 59ರಿಂದ 69. ಅದಾದಮೇಲೆ BRS 39, ಅದು ನಿಖರವಾಗಿತ್ತು. BRS 39ರಿಂದ 43 ಸ್ಥಾನಗಳನ್ನು ಪಡೆಯುತ್ತೆ ಅಂತ ಹೇಳಿಬಿಟ್ಟು ಪೋಲ್ ಟ್ರ್ಯಾಕರ್ ಹೇಳಿತ್ತು. 39 ಸ್ಥಾನಗಳನ್ನು ಅಂದರೆ ಸೀಟ್ಗಳನ್ನು BRS ಗೆದ್ಕೊಳ್ತು. BJP 8, 4ರಿಂದ 5 ಕೊಟ್ಟಿದ್ರು, BJP 8 ಸ್ಥಾನ. AIMIM 2ರಿಂದ 5 ಅಂತ ಕೊಟ್ಟಿದ್ರು, 7 ಸ್ಥಾನಗಳನ್ನು ಗೆದ್ದಿತ್ತು. ಇನ್ನು 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ, ವಾರಣಾಸಿ, ಅಮೇಠಿ, ರಾಯಬರೇಲಿ, ವಯನಾಡ್ ಇಲ್ಲೆಲ್ಲ ಪೋಲ್ ಟ್ರ್ಯಾಕರ್ ಕೊಟ್ಟಂಥ ಸರ್ವೆ 100ಕ್ಕೆ 100 ನಿಜವಾಗಿತ್ತು. ಅಂದರೆ ಹೆಚ್ಚು ಕಮ್ಮಿ ಅದರ ಆಸುಪಾಸಿನಲ್ಲೇ ಇತ್ತು. ಹಾಗಾಗಿ ಪೋಲ್ ಟ್ರ್ಯಾಕರ್ ಸಂಸ್ಥೆಯ ಸರ್ವೆ ಬಗ್ಗೆ ಹೆಚ್ಚಿನ ವಿಶ್ವಾಸ ಇದೆ. ಸ್ನೇಹಿತರೆ, ಈ ಒಟ್ಟಾರೆ ಪೋಲ್ ಟ್ರ್ಯಾಕರ್ ಸರ್ವೆ ಏನು ಹೇಳುತ್ತೆ ಅಂದರೆ, ನರೇಂದ್ರ ಮೋದಿ ಅವರಿಗಿಂತ ರಾಹುಲ್ ಗಾಂಧಿಯವರ ಜನಪ್ರಿಯತೆ ಹೆಚ್ಚಾಗಿದೆ. ದೇಶದಲ್ಲಿ ನಡೀತಿರುವಂಥ ಇತ್ತೀಚಿನ ವಿದ್ಯಮಾನಗಳ ಆಧಾರದಲ್ಲಿ ಮೂಡ್ ಆಫ್ ಇಂಡಿಯಾ 2026 ಅಂತ ಪೋಲ್ ಟ್ರ್ಯಾಕರ್ ಮಾಡಿರುವಂಥ ಸರ್ವೆ ರಾಹುಲ್ ಗಾಂಧಿಯವರ ಜನಪ್ರಿಯತೆಯನ್ನು ಎತ್ತಿ ಹಿಡಿತಿದೆ. ರಾಹುಲ್ ಗಾಂಧಿಯವರು ಸತತವಾಗಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸೇರಿದಾಗೆ ಅನೇಕ ಕಡೆಗಳಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನು ನಡೆಸ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯೂತ್ಸು ರಾಹುಲ್ ಗಾಂಧಿಯವರ ನಡೆ ಬಗ್ಗೆ, ಅವರ ಮೂಮೆಂಟ್ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ ಮತ್ತು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಜಂತರ್ ಮಂತರ್ ಪ್ರೊಟೆಸ್ಟ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ಹಲ್ಲೆ ಪ್ರಯತ್ನ, ರಕ್ತ ಹರಿಸಿದ್ದು, ಇವೆಲ್ಲದರ ವಿರುದ್ಧ ರಾಹುಲ್ ಗಾಂಧಿಯವರು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಸಂಘಟಿಸಿದ್ರು. ಪ್ರಧಾನಿ ನಿವಾಸ ಮುತ್ತಿಗೆ ಹಾಕೋದಕ್ಕೆ ಹೋದಾಗ ಅವರನ್ನೇ ಎತ್ತಾಕೊಂಡು ಹೋದರು, ಅವ್ರ ಮುಗಲು ಕೂಡ ರಕ್ತ ಬಂತು. ಒಟ್ಟಾರೆ ಇಡೀ ವಿದ್ಯಾರ್ಥಿ ಚಳವಳಿಯಲ್ಲಿ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ ಹೇಳ್ಬಿಟ್ಟು ಅಂತರವನ್ನು ಕಾಯ್ದುಕೊಳ್ತಾರೆ. ಹಾಗಾಗಿ ವಿದ್ಯಾರ್ಥಿ ಚಳವಳಿಯನ್ನು ರಾಜಕೀಯ ಮಾಡಬಾರ್ದು ಅನ್ನುವಂಥ ದೃಢ ನಿರ್ಧಾರ ಮತ್ತು ದೂರದೃಷ್ಟಿಕೋನ ಇರೋದರಿಂದ ರಾಹುಲ್ ಗಾಂಧಿ ನಿಸ್ವಾರ್ಥ ನಾಯಕ ಅನ್ನುವಂಥ ನಂಬಿಕೆ ಯೂತ್ಸ್ಗಳ ಮನಸ್ಸಿಗೆ ಬಂದಿದೆ. ಹಾಗಾಗಿ 2026ರ ಮೂಡ್ ಆಫ್ ಇಂಡಿಯಾ ರಾಹುಲ್ ಗಾಂಧಿ ಪರವಾಗಿದೆ. ಈಗ ಎಲೆಕ್ಷನ್ ಆದರೆ ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ, ರಾಹುಲ್ ಗಾಂಧಿ ಪ್ರಧಾನಿ ಆಗಬೇಕು. ನರೇಂದ್ರ ಮೋದಿಗಿಂತ ನಮಗೆ ಯೂತ್ ಐಕಾನ್ ರಾಹುಲ್ ಗಾಂಧಿಯವರು ಮಾತ್ರ ಅನ್ನಿಸ್ತಾರೆ ಅನ್ನೋದೇ ಈ ಒಟ್ಟಾರೆ ಸರ್ವೆಯ ರಿಪೋರ್ಟ್, ಅಸಲಿಯತ್ತು. ಇನ್ನು ಜಂತರ್ ಮಂತರ್ ಪ್ರೊಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿಗಳಿಗೆ ಹಲ್ಲೆ ಮಾಡಿದ್ರಲ್ಲ ಪೊಲೀಸರು, ಅದು ಅಮಿತ್ ಶಾನೇ ಹೇಳ್ಬಿಟ್ಟು ಮಾಡಿಸಿರೋದು. ಕೇಂದ್ರ ಗೃಹ ಸಚಿವರು ಅವ್ರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದರು. ಈ ಕ್ಷಣಕ್ಕೂ ಕೂಡ ಅಮಿತ್ ಶಾ ರಾಜೀನಾಮೆ ಒತ್ತಾಯ ಮಾಡಿ ಟ್ವೀಟ್ ಮಾಡ್ತಿದ್ದಾರೆ, ಭಾಷಣಗಳನ್ನು ಮಾಡ್ತಿದ್ದಾರೆ, ವಿದ್ಯಾರ್ಥಿಗಳ ಜೊತೆ ಸಂವಾದ ಏನು ಮಾಡ್ತಿದ್ದಾರೆ. ಅಲ್ಲೆಲ್ಲ ಅಮಿತ್ ಶಾ ರಾಜೀನಾಮೆ ಕೊಡಲೇಬೇಕು, ಯಾಕಂದರೆ ಅವರೇ ವಿದ್ಯಾರ್ಥಿಗಳ ಮೇಲೆ ಪೊಲೀಸರನ್ನು ಚೂ ಬಿಟ್ಟು ಹಲ್ಲೆ ಮಾಡಿಸಿದ್ದು ಅಂತೇಳಿ ಹೇಳ್ತಾನೆ ಬಂದಿದ್ದಾರೆ. ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯ ಈ ದೇಶದಲ್ಲಿ ವಿದ್ಯಾರ್ಥಿಗಳ ಮೂಲಕ, ವಿರೋಧ ಪಕ್ಷಗಳ ಮೂಲಕ ದಟ್ಟವಾಗಿ ಧ್ವನಿ ಎದ್ದೇಳ್ತಾ ಇದೆ. ಕಾದು ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ.